ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ತುಪ್ಪನ ಕಾಯಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. 10 ನಿಮಿಷ ಸಾಕು, ಒಳ್ಳೆ ತುಪ್ಪನ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಇಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರನ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. 1 kg ನಂದಿನಿ ಬೆಣ್ಣೆ ಇಟ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಉಕ್ಕಿ ಬಂದುಬಿಡುತ್ತೆ. ಇದಕ್ಕೆ ನೆಕ್ಸ್ಟು ಪರ್ಕಾರ ರೆಡಿ ಮಾಡ್ಕೊಳ್ಳೋಣ. ಪರ್ಕಾರ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 8ರಿಂದ 10 ಮೆಣಸು ತೊಗೊಂಡಿದ್ದೀನಿ, ಒಂದು 6 ಲವಂಗ, ಒಂದು 3 ಸಣ್ಣ ಸಣ್ಣ ಏಲಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ, ಸ್ವಲ್ಪ ದಪ್ಪ ಉಪ್ಪು ತೊಗೊಂಡಿದ್ದೀನಿ, ಒಂದು ವೀಳ್ಯದೆಲೆ ಚಿಗುರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಮೆಂತ್ಯ, ಲವಂಗ, ಏಲಕ್ಕಿ, ಮೆಣಸು, ಬೆಳ್ಳುಳ್ಳಿ ಇಷ್ಟನ್ನು ನಾನು ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ತುಪ್ಪ ಕಾಯ್ತಾ ಇದೆ, ಅಂದರೆ ಬೆಣ್ಣೆ ತಿಳಿ ಆಗ್ತಾ ಇದೆ. ಅದಕ್ಕೆ ನಾನೀಗ ಏನು ಪೌಡ್ರ್ ಫಾರ್ಮ್ ಮಾಡ್ಕೊಂಬಂದೆ ಈ ಪುಡಿನ ಹಾಕ್ತಾ ಇದ್ದೀನಿ. ಇದು ಇನ್ನೂ ಬೆಣ್ಣೆ ಪೂರ್ತಿಯಾಗಿ ಕರಗಿಲ್ಲ, ಈ ಟೈಮಲ್ಲೇ ಹಾಕಬೇಕು, ಯಾಕಂದರೆ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡ್ಕೊಬೇಕಲ್ಲ ಇದು, ಹಾಗಾಗಿ ಈ ಟೈಮಲ್ಲೇ ಹಾಕಿ ಬಿಡ್ತಾಯಿದ್ದೀನಿ. ನಾವು ಪರ್ಕಾರನ ಏನಕ್ಕೆ ಹಾಕ್ತೀವಿ ಅಂದರೆ, ಮಕ್ಕಳಿಗೆ ಹೊಸ ತುಪ್ಪ ತಿಂದರೆ ಕೆಮ್ಮಾಗುತ್ತೆ ಈ ಥರ ಎಲ್ಲ ಹೇಳ್ತಾರಲ್ಲ, ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಪರ್ಕಾರನ ಯೂಸ್ ಮಾಡ್ತೀವಿ. ನೋಡ್ತಾ ಇರ್ಬೋದು, ಇದು ನೊರೆ ಬರ್ತಾ ಇದೆ, ಇದು ಉಕ್ಕಿ ಬರ್ತಾ ಇದೆ. ಇದು ನನ್ನ ದೊಡ್ಡ ಪಾತ್ರೆ, ಅದಕ್ಕೋಸ್ಕರನೇ ಇಟ್ಕೊಂಡಿರೋದು. ಈಗ ಪೂರ್ತಿಯಾಗಿ ಬೆಣ್ಣೆ ಎಲ್ಲ ಕರಗಿದೆ. ಈಗ ನಾನು ದಪ್ಪ ಉಪ್ಪು ಮತ್ತು ಒಂದು ಸಣ್ಣ ವೀಳ್ಯದೆಲೆ ಚಿಗುರು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸಣ್ಣ ಫ್ಲೇಮಲ್ಲೇ, ಲೋ ಫ್ಲೇಮಲ್ಲೇ ಕಾಯಿಸಬೇಕು. ಇದು ನೋಡ್ತಾ ಇದ್ದೀರಾ, ನೊರೆ ಕಮ್ಮಿ ಆಗ್ತಾ ಬರ್ತದೆ. ಏನು ನೊರೆ ಇತ್ತು ಪೂರ್ತಿಯಾಗಿ ಕಮ್ಮಿ ಆಗಬೇಕಿದು. ನೀವೇನಾದರೂ ಫಸ್ಟ್ ಟೈಮ್ ತುಪ್ಪ ಮಾಡಿದ್ರು ಕೂಡ ಆರಾಮ್ಸೆ ತುಪ್ಪ ಮಾಡ್ಕೊಬೋದು. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಇದು ಪೂರ್ತಿಯಾಗಿ ತಿಳಿಯಾಗ್ತಾ ಬರುತ್ತೆ. ನಾನು ಏನು ಪರ್ಕಾರ ತೋರಿಸ್ಕೊಟ್ಟಿದ್ದೀನಿ ಇಷ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ 1 ಸ್ಪೂನ್ ತೊಗೊಂಡು ಇದನ್ನು ನೀಟಾಗಿ ಗೂರಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನೊರೆ ಎಲ್ಲ ಹೋಗಿ ಬಬಲ್ಸ್ ಸ್ಟಾರ್ಟ್ ಆಯಿತು. ಈ ಬಬಲ್ಸ್ ಕೂಡ ಪೂರ್ತಿಯಾಗಿ ಕಮ್ಮಿ ಆಗಬೇಕು, ಆಗ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ. ತುಪ್ಪ ಗುಡ್ ಫ್ಯಾಟ್ ಆಗಿರೋದ್ರಿಂದ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಒಳ್ಳೆಯದು. ಮಕ್ಕಳು ತುಪ್ಪ ತಿಂತಾ ಇಲ್ಲ ಅಂದರೂ ಕೂಡ ನೀವು ಮಾಡೋ ಅಡುಗೆಗೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಿ ತುಪ್ಪನ. ಈಗ ಈ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಬಂದಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಕೂಲಾಗಿ ಹಾಕ್ಬಿಡಿ. ಪೂರ್ತಿ ತಿಳಿ ಆದಮೇಲೆ ಒಂದು ಬಾಕ್ಸಲ್ಲಿ ಪೂರ್ತಿಯಾಗಿ ಶೋಧಿಸ್ಕೊಂಡು ಇಟ್ಕೊಳ್ಳಿ ತುಪ್ಪನ. ಆದಷ್ಟು ರೆಡಿಮೇಡ್ ತುಪ್ಪ ತರೋ ಬದಲು ನೀವೇ ಮನೆಯಲ್ಲಿ ಕಾಯಿಸ್ಕೊಳ್ಳಿ. ನಿಮಗೆ ಹಸು ಬೆಣ್ಣೆ ಸಿಕ್ಕಿದ್ರೆ ಹಸು ಬೆಣ್ಣೆ ಎಲ್ಲ ಕಾಯಿಸ್ಕೊಳ್ಳಿ. ನನಗೆ ಹಸು ಬೆಣ್ಣೆ ಸಿಕ್ಕಿಲ್ಲ ಅಂತ ನಾನು ಇಲ್ಲಿ ನಂದಿನಿ ಬೆಣ್ಣೆಲಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಪ್ಪ ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಎಲ್ಲ ಸೋಸಿ ಆದಮೇಲೆ ಲಾಸ್ಟಿಗೆ ಏನು ತಳದಲ್ಲಿ ಉಳಿಯುತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ.